ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2024ರ ಮ್ಯಾಚ್ ಆಫ್ ದ ಇಯರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಅವರೇ ಒಂದು ಕಾಂಪಿಟೇಷನ್ ನ ಇಟ್ಟಿದ್ರು. ಫ್ಯಾನ್ಸ್ ಗಳು ಹೋಗಿ ವೋಟ್ ಮಾಡಬಹುದಾಗಿತ್ತು ತನ್ನ ನೆಚ್ಚಿನ ಮ್ಯಾಚ್ ಗಳಿಗೆ. ಅಂಡ್ ಈಗ ಅದರ ಫೈನಲ್ಸ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು. ಫೈನಲ್ಸ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅಂಡ್ ಸಿಎಂ ಪಂಕ್ ಅವರ ಬ್ಯಾಡ್ ಬ್ಲಡ್ ಮ್ಯಾಚ್ಗೂ, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ರಸ್ಸಲ್ ಮೇನಿಯಾ 40 ಮ್ಯಾಚ್ಗೂ ಕಾಂಪಿಟೇಷನ್ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ನೀವಿಲ್ಲಿ ನೋಡ್ತಾ ಇರಬಹುದು ಗಾಯ್ಸ್, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚಿಗೆ 71% ವೋಟ್ ಬಿದ್ದಿದ್ರೆ, ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚಿಗೆ 29% ವೋಟ್ ಬಿದ್ದಿದೆ. ಸೊ ಇದ್ರ ಪ್ರಕಾರ ಡಬ್ಲ್ಯೂ 2024ರ ಮ್ಯಾಚ್ ಆಫ್ ದ ಇಯರ್ ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸ್ಸಲ್ ಮೇನಿಯಾ 40ಯ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ಬಹುದು. ನಿಜ ಹೇಳ್ಬೇಕು ಅಂದ್ರೆ ನನ್ನ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಚೆನ್ನಾಗಿತ್ತು. ಬಟ್ ಮೂಮೆಂಟ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ, ಲೆಜೆಂಡರಿ ಮೂಮೆಂಟ್ಸ್ ಗಳ ವಿಚಾರಕ್ಕೆ ಬರೋದಾದ್ರೆ, ರಸ್ಸಲ್ ಮೇನಿಯಾ 40ಯ ಈ ಒಂದು ಮ್ಯಾಚ್ ಕೂಡ ಡಿಸರ್ವಿಂಗ್ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ಈ ಎರಡು ಮ್ಯಾಚಸ್ ಗಳಲ್ಲಿ ಯಾವ ಮ್ಯಾಚ್ ಆಫ್ ದ ಇಯರ್ ಆಗ್ಬೇಕಾಗಿತ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ಗೆ ಇಂಡಿಯಾದಿಂದನೇ ಜಾಸ್ತಿ ಓಟ್ಗಳು ಬಿದ್ದಿದೆ ಅನ್ಕೋತೀನಿ. ಸೊ ನಿಮ್ಮ ಪ್ರಕಾರ ಯಾವ ಮ್ಯಾಚ್ ಆಫ್ ದ ಇಯರ್ ಆಗ್ಬೇಕಾಗಿತ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಆನ್ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜನವರಿಯಿಂದ ಡಬ್ಲ್ಯೂ ಸಂಪೂರ್ಣ ಕಾಂಟೆಂಟ್ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಅದರ ಕಮರ್ಷಿಯಲ್ ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಗಾಯ್ಸ್, ಕಮರ್ಷಿಯಲ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾವ ರೀತಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ರ್ಯಾಂಡಿ ಓಟನ್ ಅವರ ಆರ್ಕೆಒ ಇರಬಹುದು, ಕೋಡಿ ರೋಡ್ಸ್ ಅವರ ಲುಕ್ ಆಗಿರಬಹುದು, ರೋಮನ್ ರೈನ್ಸ್ ಅವರ ಲುಕ್ ಆಗಿರಬಹುದು, ಎಲ್ಲವೂ ಕೂಡ ಚೆನ್ನಾಗಿದೆ. ರಿಮಿಸ್ಟರಿ ಆಗಿರಬಹುದು. ಅಂಡ್ ಇಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ರಿವೀಲ್ ಆಗಿದೆ, ಬೆಕ್ಕಿ ಲಿಂಚ್ ಅವರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಮುಂದಿನ ವರ್ಷ ಅಂತ ಡಬ್ಲ್ಯೂ ಅವರೇ ಈ ಒಂದು ವಿಚಾರನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಕಮರ್ಷಿಯಲ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟೇ ಅಲ್ಲ ಗೈಸ್, ನೆಟ್ಫ್ಲಿಕ್ಸ್ ಅವರು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಡಬ್ಲ್ಯೂ ಹೊಸ ಕಂಟೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಕೆಲವೊಂದಷ್ಟು ಲಿಸ್ಟ್ ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇದಾಗಿ ನಮಗೆ ರಾ ಕ್ಲಾಸಿಕ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ರಾ ಕ್ಲಾಸಿಕ್ ಅಲ್ಲಿ ನಮಗೆ ಮಂಡ್ಯ ನೈಟ್ ರಾ ನ ಬೆಸ್ಟ್ ಮೂಮೆಂಟ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ, ಬೆಸ್ಟ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಕಂಟೆಂಟ್ ನ ನಮ್ಮ ಬಿಗ್ಗಿ ಅವರು ಹೋಸ್ಟ್ ಮಾಡ್ತಾರಂತೆ. ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಈ ರೀತಿ ಒಂದೊಂದು ಎಪಿಸೋಡ್ ನಮಗೆ ವಾರ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬಿಗ್ಗಿ ಅವರು ಬಂದ್ಬಿಟ್ಟು ಮಂಡ್ಯ ನೈಟ್ ರಾ ನ ಬೆಸ್ಟ್ ಮ್ಯಾಚಸ್ ಗಳು ಹಾಗೆ ಬೆಸ್ಟ್ ಮೂಮೆಂಟ್ಸ್ ಗಳು ಯಾವ್ದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇಷ್ಟೇ ಅಲ್ಲ ಗೈಸ್, ನಮಗೆ ಟಾಪ್ 10 ಮೂಮೆಂಟ್ಸ್ ಗಳು ಕೂಡ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಅಲ್ಲೇ ಏರ್ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಟಾಪ್ 10 ಮೂಮೆಂಟ್ಸ್ ಗಳು ಅಂತ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದು, ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗೋದು. ಅಂಡ್ ಈಗ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ಆ ರೀತಿ ಒಂದು ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲ ಗೈಸ್, ರೋಡ್ ಟು ರಸ್ಸಲ್ ಮೇನಿಯಾ ಕೂಡ ಪ್ರಾರಂಭ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅದಕ್ಕೋಸ್ಕರ ಇವರು ಹೊಸ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ರೋಡ್ ಟು ರಸ್ಸಲ್ ಮೇನಿಯಾ ಕೂಡ ಜನವರಿ 1ರಿಂದ ಪ್ರಾರಂಭ ಆಗ್ತಾ ಇದೆಯಂತೆ. ಇಷ್ಟೇ ಅಲ್ಲ, ಸೂಪರ್ ಸ್ಟಾರ್ ಪ್ರೊಫೈಲ್ಸ್ ಗಳನ್ನು ಕೂಡ ನಾವು ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ತಾ ಇರಬಹುದು, ಯಾವ ರೀತಿ ಅವರು ಹಾಕಿದ್ದಾರೆ ಅಂತ. ಇಷ್ಟೇ ಅಲ್ಲ, ಸೂಪರ್ ಸ್ಟಾರ್ ಪ್ರೊಫೈಲ್ಸ್ ಜೊತೆಗೆ ಲೆಜೆಂಡ್ ಪ್ರೊಫೈಲ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಡಬ್ಲ್ಯೂ ಕಂಟೆಂಟ್ ಗಳೆಲ್ಲವೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಹೊಸದಾಗಿ ಅವರು ಲಿಸ್ಟ್ ಬೇರೆ ಮಾಡಿದ್ದಾರೆ. ನೋಡೋಣ ಗೈಸ್, ಯಾವ ರೀತಿ ಕಂಟೆಂಟ್ ಗಳು ನಮಗೆ ಜನವರಿಯಿಂದ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು 2019ರ ಮನಿ ಇನ್ ದ ಬ್ಯಾಂಕ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಆ ಒಂದು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಏನಾಗಿತ್ತು ಅಂತ. ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗಿದ್ರು. ಸಡನ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಮುಸ್ತಾಫಾ ಅಲಿ ಅವ್ರನ್ನ ಕೆಳಗಡೆ ನೂಕಿ ಅವರು ಮನಿ ಇನ್ ದ ಬ್ಯಾಂಕ್ ನ ವಿನ್ ಆಗ್ತಾರೆ. ಅದಾದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಅವರ ಹೊಸ ಕ್ಯಾರೆಕ್ಟರ್ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ನಮ್ಮ ಮುಸ್ತಾಫಾ ಅಲಿ ಅವರು ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗಾಯ್ಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಮನಿ ಇನ್ ದ ಬ್ಯಾಂಕ್ ನ ವಿನ್ ಆಗೋದು ಲಾಸ್ಟ್ ಮೂಮೆಂಟ್ ಡಿಸಿಷನ್ ಅಂತೆ. ಅಲ್ಲಿವರೆಗೂ ನಮ್ಮ ಮುಸ್ತಾಫಾ ಅಲಿ ಅವರೇ ಗೆಲ್ತಾರೆ ಅಂತ ಡಬ್ಲ್ಯೂ ಅವರು ನಮ್ಮ ಮುಸ್ತಾಫಾ ಅಲಿ ಅವ್ರಿಗೂ ಕೂಡ ಹೇಳಿದ್ರಂತೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಮುಸ್ತಾಫಾ ಅಲಿ ಅವರಿಗೆ ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾ ಇದ್ರಂತೆ. ನೀನು ಇವತ್ತು ಮನಿ ಇನ್ ದ ಬ್ಯಾಂಕ್ ನ ಗೆಲ್ತೀಯಾ, ನಿನಗೆ ಸಿಕ್ಕಾಪಟ್ಟೆ ಕಂಗ್ರಾಚುಲೇಷನ್ಸ್ ಅಂತ ಸೂಪರ್ ಸ್ಟಾರ್ಸ್ ಗಳಾಗಿರ್ಬಹುದು, ಬ್ಯಾಕ್ ಸ್ಟೇಜ್ ನ ಪ್ರೊಡ್ಯೂಸರ್ಸ್ ಗಳಾಗಿರ್ಬಹುದು, ಎಲ್ಲರೂ ಕೂಡ ನಮ್ಮ ಮುಸ್ತಾಫಾ ಅಲಿಗೆ ಕಂಗ್ರಾಟ್ಸ್ ನ ತಿಳಿಸ್ತಾ ಇದ್ರಂತೆ. ಇವನ್ ಡಬ್ಲ್ಯೂ ಅವರು ನಮ್ಮ ಮುಸ್ತಾಫಾ ಅಲಿ ಅವರಿಗೆ ಲ್ಯಾಡರ್ ನ ಹಾಕ್ಬಿಟ್ಟು ಮನಿ ಇನ್ ದ ಬ್ಯಾಂಕ್ ನ ಅವರೇ ತಗೊಳ್ಳೋದಕ್ಕೆ ಸೆಟ್ ಕೂಡ ಮಾಡಿದ್ರಂತೆ. ಮೆಜರ್ಮೆಂಟ್ ಕೂಡ ತಗೊಂಡಿದ್ರಂತೆ. ಮುಸ್ತಾಫಾ ಅಲಿ, ನೀನ್ ಈ ತರ ಲ್ಯಾಡರ್ ನ ಎತ್ತುತ್ತೀಯಾ,
ಇಷ್ಟು ದೂರದಲ್ಲಿ ನಾವು ಮನಿ ಇನ್ ದ ಬ್ಯಾಂಕ್ ನ ನೇತಾಕಿರ್ತೀವಿ ಅಂಡ್ ನೀನು ಮನಿ ಇನ್ ದ ಬ್ಯಾಂಕ್ ನ ತಗೊಂಡು ವಿನ್ ಆಗ್ತೀಯಾ ಅಂತ ಎಲ್ಲವೂ ಕೂಡ ಫಿಕ್ಸ್ ಆಗಿತ್ತಂತೆ. ಇವನ್ ಮನಿ ಇನ್ ದ ಬ್ಯಾಂಕ್ ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ಕೂಡ ನೋಡೋದಿಕ್ಕೆ ಸಿಗ್ತಾ ಇತ್ತಂತೆ. ಸಡನ್ ಆಗಿ ನಮ್ಮ JBL ಅವರು ಬಂದ್ಬಿಟ್ಟು ಮುಸ್ತಾಫಾ ಅಲಿ, ವಿನ್ಸ್ ಮಿಕ್ಮ್ಯಾನ್ ಬಾಸ್ ನಿನ್ನನ್ನ ಕರೀತಾ ಇದ್ದಾರೆ, ಹೋಗಿ ಅವ್ರನ್ನ ಭೇಟಿ ಮಾಡು ಅಂದ್ರಂತೆ. ಅಂಡ್ ಇವನ್ ನಮ್ಮ ಮುಸ್ತಾಫಾ ಅಲಿ ಅವರು ತನ್ನ ರಿಂಗ್ ಗೇರ್ ನು ಕೂಡ ಹಾಕೊಂಡು ರೆಡಿ ಇದ್ರು. ನಿಮ್ಗೆ ಗೊತ್ತಿರಬಹುದು ಅವರ ಗೇರ್ ಅಲ್ಲಿ ಲೈಟಿಂಗ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅದೇ ಗೇರ್ ಅಲ್ಲಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಬಳಿ ಮುಸ್ತಾಫಾ ಅಲಿ ಅವರು ಹೋದ್ರಂತೆ. ಅಂಡ್ ಮುಸ್ತಾಫಾ ಅಲಿನ ನೋಡಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ಆಗಿದೆ, ನೀನ್ ಏನ್ ಮಾಡ್ತೀಯಾ ಅಂದ್ರೆ ಹೋಗ್ತೀಯಾ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀಯಾ, ಎಂಡ್ ಮೂಮೆಂಟ್ ಅಲ್ಲಿ ನೀನು ಲ್ಯಾಡರ್ ನ ಹತ್ತುತ್ತೀಯಾ, ಬ್ರೀಫ್ ಕೇಸ್ ನ ಮುಟ್ಟುತ್ತೀಯಾ. ಸಡನ್ ಆಗಿ ಒಬ್ಬ ಸೂಪರ್ ಸ್ಟಾರ್ ನ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಆ ಸೂಪರ್ ಸ್ಟಾರ್ ನ ನೋಡಿ ನೀನು ಶಾಕಿಂಗ್ ಎಕ್ಸ್ಪ್ರೆಷನ್ ನ ಕೊಡಬೇಕು, ಶಾಕ್ ಆಗಿರೋ ರೀತಿ ನೀನು ಆಕ್ಟ್ ಮಾಡಬೇಕು. ಆ ಸೂಪರ್ ಸ್ಟಾರ್ ಬರ್ತಾನೆ, ನಿನ್ನನ್ನ ಲ್ಯಾಡರ್ ಇಂದ ಕೆಡುತ್ತಾನೆ ಅಂಡ್ ಅವನು ಮನಿ ಇನ್ ದ ಬ್ಯಾಂಕ್ ನ ವಿನ್ ಆಗ್ತಾನೆ. ಇದು ಪ್ಲಾನ್ ಅಂತ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಹೇಳಿದ್ರಂತೆ. ಆ ಒಂದು ಪ್ಲಾನ್ ನ ಕೇಳಿಸ್ಕೊಂಡು ನಮ್ಮ ಮುಸ್ತಾಫಾ ಅಲಿ ಅವರು ಓಕೆ ಬಾಸ್ ಅಂತ ಹೇಳಿ ಅಲ್ಲಿಂದ ಬರ್ತಾರಂತೆ. ಇವನ್ ಅವ್ರಿಗೂ ಕೂಡ ಗೊತ್ತಾಗಿತ್ತು ಯಾರೋ ಒಬ್ರು ಸಡನ್ ಆಗಿ ಬರ್ತಾ ಇದ್ದಾರೆ ಅಂದ್ರೆ ಅದು ಬ್ರಾಕ್ ಲೆಸ್ನರ್ ಅವರೇ ಅಂತ. ಸೊ ಈ ರೀತಿ ಎಂಡ್ ಮೂಮೆಂಟ್ ಅಲ್ಲಿ ಪ್ಲಾನ್ಸ್ ಚೇಂಜ್ ಆಗಿತ್ತು ಅಂತ ನಮ್ಮ ಮುಸ್ತಾಫಾ ಅಲಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಇವನ್ ಅವರು ಯಾವ್ಯಾವ ರೀತಿ ವಿನ್ಸ್ ಮಿಕ್ಮ್ಯಾನ್ ಅವರು ನನಗೆ ಹೇಳ್ತಾ ಇದ್ರು ಅಂತ ಆಕ್ಟ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನೇ ಆಗ್ಲಿ ಪಾಪ ನಮ್ಮ ಮುಸ್ತಾಫಾ ಅಲಿ ಅವರು ಗೆಲ್ತಿದ್ದೀನಿ ನಾನು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ರು ಏನೋ, ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಪ್ಲಾನ್ಸ್ ಗಳು ಚೇಂಜ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಮನಿ ಇನ್ ದ ಬ್ಯಾಂಕ್ ನ ವಿನ್ ಆಗಿದ್ರು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಪಿನ್ನಿಂಗ್ WWE ಚಾಂಪಿಯನ್ಶಿಪ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ತುಂಬಾ ವರ್ಷಗಳ ಹಿಂದೆ ನಮಗೆ WWE ಅಲ್ಲಿ ಸ್ಪಿನ್ನಿಂಗ್ WWE ಚಾಂಪಿಯನ್ಶಿಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇದನ್ನ ನಮ್ಮ ಜಾನ್ಸಿನ್ ಅವರು ತಗೊಂಡು ಬಂದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಆ ಒಂದು ಸ್ಪಿನ್ನಿಂಗ್ ಅನ್ನೋದನ್ನ ತೆಗೆದ್ಬಿಟ್ಟು WWE ಅವರು ಅದೇ ಒಂದು ಡಿಸೈನ್ ನ ತಗೊಂಡು ಬಂದಿದ್ರು WWE ಕಂಪನಿಯಲ್ಲಿ. ಅಂಡ್ ಅದಾದ್ಮೇಲೆ ಹೊಸ ಚಾಂಪಿಯನ್ಶಿಪ್ ಡಿಸೈನ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಡಿಸ್ಕಷನ್ಸ್ ನ ನಡೆಸ್ತಾ ಇದಾರಂತೆ ಆ ಒಂದು ಸ್ಪಿನ್ನಿಂಗ್ WWE ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ತಗೊಂಡು ಬರೋದಕ್ಕೆ. ನನಗನ್ಸುತ್ತೆ ಗೈಸ್ ಪ್ರಾಬಬ್ಲಿ ಆ ಒಂದು ಚಾಂಪಿಯನ್ಶಿಪ್ ಮತ್ತೊಮ್ಮೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ಆ ಒಂದು ಟೈಮ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ಮರ್ಚಂಡೈಸ್ ರೂಪದಲ್ಲಿ ಜಾಸ್ತಿ ಸೆಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅದರಿಂದ WWE ಅವರಿಗೆ ಜಾಸ್ತಿ ಪ್ರಾಫಿಟ್ ಕೂಡ ಬಂದಿತ್ತು. ಯಾವ ರೀತಿ ನಮಗೆ ಈಗ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಮತ್ತೊಮ್ಮೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ತು ಒನ್ ಟೈಮ್ ಅಪಿರಿಯನ್ಸ್ ಗಾಗಿ, ಅದೇ ರೀತಿ ಪ್ರಾಬಬ್ಲಿ ನಮ್ಮ ಜಾನ್ಸಿನಾ ಅವರು ಈ ಬಾರಿ 2025ರಲ್ಲಿ ಏನಾದ್ರೂ 17 ಟೈಮ್ ಚಾಂಪಿಯನ್ ಆದ್ರೆ ಒನ್ ಟೈಮ್ ಮೂಮೆಂಟ್ಗೆ ಅಂತ ಆ ಒಂದು ಚಾಂಪಿಯನ್ಶಿಪ್ ನ WWE ಅವರು ತಗೊಂಡು ಬರುವಂತಹ ಚಾನ್ಸಸ್ ಇದೆ. ಅಂಡ್ ಅದರಿಂದ ಮರ್ಚಂಡೈಸ್ಗೂ ಕೂಡ WWE ಅವರು ಅದನ್ನ ಸೇಲ್ ಮಾಡಿ ಒಳ್ಳೆ ಪ್ರಾಫಿಟ್ ನ ತಗೊಂಡು ಬರ್ಬೋದು. ಸೊ ನಮ್ಮ ಜಾನ್ಸಿನಾ ಅವ್ರಿಗೋಸ್ಕರನೇ ಆ ಒಂದು ಚಾಂಪಿಯನ್ಶಿಪ್ ಬರುತ್ತೆ ಅನ್ಕೋತೀನಿ. ನಮ್ಮ ಜಾನ್ಸಿನಾ ಅವ್ರು ಏನಾದ್ರೂ ಚಾಂಪಿಯನ್ ಆದ್ರೆ ನಮಗೆ ಓಲ್ಡ್ ಸ್ಪಿನ್ನಿಂಗ್ WWE ಚಾಂಪಿಯನ್ಶಿಪ್ ಕೂಡ ಮತ್ತೊಮ್ಮೆ ಒನ್ ಲಾಸ್ಟ್ ಟೈಮ್ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಜಾನ್ಸಿನಾ ಅವರು ಒನ್ ಲಾಸ್ಟ್ ಟೈಮ್ ಆ ಒಂದು ಹಳೆ ಚಾಂಪಿಯನ್ಶಿಪ್ ಜೊತೆ ನಿಜವಾಗ್ಲೂ ಒಂದ್ ರೀತಿ OG ಲುಕ್ ಅಂತಾನೆ ಹೇಳ್ಬೋದು. ನೋಡೋಣ ಆಗುತ್ತೋ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.